ದಿನಾಂಕ 17/6/2026 ಬಂಡೆ ಒಡೆಯೋರ್ಗೆ ರೈತರ ಕಷ್ಟ ತಿಳಿಯಲ್ಲ. ಛಲವಾದಿ ನಾರಾಯಣಸ್ವಾಮಿ. ಬೆಂಗಳೂರು. ಕೃಷಿ ಮಾಡಿದವರಿಗೆ ಮಾತ್ರ ರೈತರ ಕಷ್ಟ ತಿಳಿಯುತ್ತೆ ಹೊರತು ಬಂಡೆ ಒಡೆಯುವವರಿಗೆ ರೈತರ ನೋವು ತಿಳಿಯುವುದಿಲ್ಲ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಬಿಡದಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ಗೆ ಭೂ ಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವ ಜಮೀನು ಫಲವತ್ತಾಗಿದೆ. ಇಲ್ಲಿನ ರೈತರನ್ನು ನೋಡಿದರೆ ಅವರು ಎಷ್ಟು ಕೆಲಸ ಮಾಡುತ್ತಾರೆ ಎಂದು ತಿಳಿಯುತ್ತದೆ ಎಂದರು. ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಿದೆ. ನೀವು ಎಷ್ಟು ಉತ್ಸುಕರಾಗಿದ್ದೀರೋ ವಿರೋಧಿಸಲು ಭಾರತೀಯ ಜನತಾ ಪಕ್ಷವೂ ಸಹ ಉತ್ಸುಕವಾಗಿದೆ. ವಿರೋಧ ಪಕ್ಷದ ಎಲ್ಲ ನಾಯಕರು ನಿಮ್ಮ ರಕ್ಷಣೆಗೆ ಬಂದಿದ್ದೇವೆ, ಪಾಳು ಬಿದ್ದಿಲ್ಲ. ಆದರೆ ಇಂತಹ ಜಮೀನನ್ನು ಸರ್ಕಾರ ಒತ್ತಾಯವಾಗಿ ರೈತರಿಂದ ಕಸಿಯಲು ಮುಂದಾಗಿದೆ ಎಂದು ದೂರಿದರು. ಈ ಭಾಗದಲ್ಲಿ ತೆಂಗು, ಅಡಿಕೆ, ಮಾವು, ಸಪೋಟ ಬೆಳೆಯುತ್ತಾರೆ. ಡೇರಿ ಉದ್ಯಮ ಇದೆ. ಇಂತಹ ರೈತರನ್ನ ಟೌನ್ಶಿಪ್ ನೆಪದಲ್ಲಿ ಒಕ್ಕಲೆಬ್ಬಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ನೀವು ನಿಜವಾದ ರೈತನ ಮಗ ಆಗಿದ್ದರೆ ಈ ರೀತಿ ಒಕ್ಕಲೆಬ್ಬಿಸುವ ಕೆಲಸ ಮಾಡಬಾರದು ಎಂದರು. ಇಲ್ಲಿನ ರೈತರನ್ನ ಒಕ್ಕಲೆಬ್ಬಿಸಿ ಎಲ್ಲಿಗೆ ಕಳುಹಿಸುತ್ತೀರಿ? ಹಣ ಇಟ್ಟುಕೊಂಡು ಅವರು ಕಾರು, ಬೈಕು ತಗೋಬಹುದು. ಆದರೆ ಹಣ ಎಲ್ಲ ಖರ್ಚಾದ ಮೇಲೆ ತಮ್ಮ ಜಮೀನಿನಲ್ಲಿ ನಿರ್ಮಿಸಿದ ಕಾರ್ಖಾನೆಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗುತ್ತಾರೆ. ಆದ್ದರಿಂದ ಅವರನ್ನ ಬಿಟ್ಟು ಬಿಡಿ. ರೈತರ ಶಾಪ ತಡೆಯುವ ಶಕ್ತಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಇಲ್ಲ ಎಂದು ಹೇಳಿದರು. ಬಿಡದಿಯಲ್ಲಿ ಇಂತಹ ಟೌನ್ಶಿಪ್ ಬಿಟ್ಟು ಬೇರೆ ಕಡೆ ಮಾಡಲಿ. ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಕಡೆ ಸಾವಿರಾರು ಎಕರೆ ಬರಡು ಭೂಮಿ ಸಿಗುತ್ತದೆ. ಆಗ ಅಲ್ಲಿನ ಭೂಮಿಗೂ ಬೆಲೆ ಸಿಗಲಿದೆ ಎಂದು ನುಡಿದರು. ಒತ್ತಾಯಪೂರ್ವಕವಾಗಿ ಭೂಮಿ ಕಸಿದು ರೈತರನ್ನ ಕಷ್ಟಕ್ಕೆ ಒಡ್ಡಬೇಡಿ. ರಿಯಲ್ ಎಸ್ಟೇಟ್ ಮಾಡಲು ಬೇರೆ ಮಾರ್ಗ ಇದೆ ಎಂದು ಹೇಳಿದರು. ವರದಿ ವೇದಮೂರ್ತಿ, NKS TV 4 ಬೆಂಗಳೂರು.